ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಆಶ್ರಯದಲ್ಲಿ ಕಾರ್ಗಿಲ್ ವಿಜಯ ದಿವಸವನ್ನು ಜುಲೈ 26ರ ಭಾನುವಾರ ಮಂಗಳೂರಿನ ಕದ್ರಿ ಹುತಾತ್ಮರ ಸ್ಮಾರಕದ ಬಳಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ T-55 ಯುದ್ಧ ಟ್ಯಾಂಕ್ನ ಲೋಕಾರ್ಪಣೆ ಮಾಡಲಾಯಿತು. ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಸಂಸದ ಹಾಗೂ ಬಿಜೆಪಿ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಸೇರಿದಂತೆ ಮಾಜಿ ಸೈನಿಕರು, ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ವೀರ ಯೋಧರಿಗೆ ಗೌರವ ಸಲ್ಲಿಸಿದ್ದಾರೆ. 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ 2 ವರ್ಷದ ನಂತರ ಈ ಭಾರತ ಪಾಕಿಸ್ತಾನದ ಗಡಿ ರೇಖೆಗಳನ್ನು ಗುರುತಿಸಲಾಗಿತ್ತು. ಸರ್ ಸಿರಿಲ್ ರಾಟ್ಲಿಫ್ನವರು ಆ ಗಡಿ ರೇಖೆ ಅಂದಿನಿಂದ ಈ ಕಾರ್ಗಿಲ್ನ ಉತ್ತರ ಭಾಗದಲ್ಲಿರುವ ಎಲ್ಲ ಗುಡ್ಡಗಾಡು ಪ್ರದೇಶ ಮತ್ತು ಸಿಯಾಚಿನ್ ಗ್ಲೇಷಿಯರ್ ಅಲ್ಲಿ ತನಕ ತುಂಬಾ ಘರ್ಷಣೆಗಳು ನಡೀತಾ ಇತ್ತು ಸದಾ. ಆದರೆ 1984ರಲ್ಲಿ ಭಾರತದ ಸೇನೆ ಆಪರೇಷನ್ ಬೇಕೂತ್ ಎಂಬ ಕಾರ್ಯಾಚರಣೆಯಲ್ಲಿ ಅಲ್ಲಿ ನಮ್ಮ ಸ್ಥಾಪಿಸಿದ್ದು. ಅದರ ನಂತರ ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ನಮ್ಮ ಭಾರತೀಯ ಸೇನಾ ಪಡೆಗಳ ನೆಲೆಗಳು ಸ್ಥಾಪನೆ ಆಗಿದ್ದು. 1987 ಮತ್ತು 89ರಲ್ಲಿ ಪಾಕಿಸ್ತಾನ 2 ಸಲ ಪ್ರಯತ್ನ ಮಾಡಿತ್ತು ಈ 2 ಎಲ್ಲ ಸ್ಥಾನಗಳನ್ನು ವಶಪಡಿಸಿಕೊಳ್ಳಿಕ್ಕೆ. ಆದರೆ ಅದು ಆಗ್ಲಿಲ್ಲ, ಅದು ವಿಫಲವಾಯಿತು. ಹಾಗೆ 84ರಿಂದ 99 ಏನು ತಾಪತ್ರೆ ಇಲ್ಲದೆ ಅದು ತುಂಬಾ ಎತ್ತರವಾದ ಸ್ಥಳ. ಎವರೇಜ್ ಹೈಟ್ ಒಂದು 18,000 ಫೀಟು, ಸಿಯಾಚಿನ್ ನಲ್ಲಿ 22,000 ಫೀಟ್ ಉಂಟು. ಚಳಿಗಾಲದಲ್ಲಿ ತಾಪಮಾನ ಸರಿಸುಮಾರು -50-54 ಡಿಗ್ರಿಗೆ ಹೋಗ್ತದೆ. ಸೊ ಚಳಿಗಾಲದಲ್ಲಿ ನಮ್ಮ ಸೇನೆ ಕೆಳಗೆ ಬರ್ತಿತ್ತು, ಸೆಕೆಗಾಲದಲ್ಲಿ ನಾವು ಮೇಲೆ ಹೋಗ್ತಿದ್ವಿ. ಯಾಕಂದ್ರೆ ಚಳಿಗಾಲದಲ್ಲಿ ಅಲ್ಲಿ ನೋಡಿಕೊಳ್ಳಿಕ್ಕೆ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇತ್ತು. ಸೊ ಹಾಗೆ ಚಳಿಗಾಲ ನಾವು ಕೆಳಗೆ ಬರ್ತಿದ್ವಿ, ಸೆಕೆಗಾಲದಲ್ಲಿ ಪುನಃ ಮೇಲೆ ಹೋಗ್ತಿದ್ವಿ.